ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿರುವ ಅನಂತಪುರ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಸುಸ್ವಾಗತ. ಇದು 9ನೇ ಶತಮಾನದ ಹಿಂದಿನದು ಎಂದು ನಂಬಲಾದ ಒಂದು ಅನನ್ಯ ಮತ್ತು ಪ್ರಾಚೀನ ದೇವಾಲಯವಾಗಿದೆ. ಇದನ್ನು ತಿರುವನಂತಪುರಂನಲ್ಲಿರುವ ಪ್ರಸಿದ್ಧ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ಪೂಜಿಸುವ ದೇವರ ಮೂಲ ಸ್ಥಾನ ಎಂದು ಪರಿಗಣಿಸಲಾಗಿದೆ. ಅನಂತಪುರ ಸರೋವರದ ದೇವಾಲಯ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಇದು ಪ್ರಶಾಂತವಾದ ಸರೋವರದ ಮಧ್ಯದಲ್ಲಿದೆ. ಇದು ಕೇರಳದ ಈ ರೀತಿಯ ಏಕೈಕ ದೇವಾಲಯವಾಗಿದೆ. ದೇವಾಲಯದ ಕಾವಲುಗಾರನೆಂದು ನಂಬಲಾದ ಬಬಿಯಾ ಎಂಬ ಮೊಸಳೆಯು ಈ ದೇವಾಲಯದ ಆಕರ್ಷಣೆಯಾಗಿದೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಬಬಿಯಾ ಸಸ್ಯಾಹಾರಿಯಾಗಿರುವುದರಿಂದ ಮತ್ತು ದೇವಾಲಯದಲ್ಲಿ ನೀಡಲಾಗುವ ಪ್ರಸಾದದಿಂದ ಬದುಕುಳಿದ ಕಾರಣ ವಿಶಿಷ್ಟವಾಗಿದೆ. ಪುರಾಣದ ಪ್ರಕಾರ ದಿವಾಕರ ಮುನಿ ಎಂಬ ಋಷಿ ಒಮ್ಮೆ ಒಂದು ನಿಗೂಢ ಮಗುವನ್ನು ಭೇಟಿಯಾದರೂ ಇದು ನಾರಾಯಣ ಎಂದು ನಂಬಲಾಗಿದೆ. ಅವನಿಗೆ ಉಳಿಯಲು ಸ್ಥಳವಿಲ್ಲ. ಋಷಿಯು ಅವನಿಗೆ ಆಶ್ರಯವನ್ನು ನೀಡಿದರು, ಆದರೆ ಸ್ವಲ್ಪ ಸಮಯದ ನಂತರ ಮಗುವು ಬಂಧಿತನೆಂದು ಭಾವಿಸಿ ಹೊರಟು ಹೋಯಿತು. ನಂತರ ಮಗು ಉಳಿದುಕೊಂಡ ಸ್ಥಳದಲ್ಲಿಯೇ ದೇವಾಲಯವನ್ನು ನಿರ್ಮಿಸಲಾಯಿತು ಎಂದು ನಂಬಲಾಗಿದೆ. ಮಗುವು ಭೂಗತ ಮಾರ್ಗದ ಮೂಲಕ ತಿರುವನಂತಪುರಕ್ಕೆ ಪ್ರಯಾಣ ಬೆಳೆಸಿತು. ಅಲ್ಲಿ ಅಂತಿಮವಾಗಿ ಭವ್ಯವಾದ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯವನ್ನು ಸ್ಥಾಪಿಸಲಾಯಿತು ಎಂದು ಸ್ಥಳೀಯ ಪುರಾಣಗಳು ಸೂಚಿಸುತ್ತವೆ.